ನಮ್ಮ ಬೇಡಿಕೆ ಇದ್ದಿದ್ದು ಅವರನ್ನು ಅಮಾನತು ಮಾಡಬೇಕು ಅನ್ನೋದನ್ನು ನಾವು ಬೇಡಿಕೆ ಇಟ್ಟಿದ್ವಿ. ಅವರು ಇದನ್ನು ನಾಳೆನೇ ಕ್ರಮ ವಹಿಸ್ತೀವಿ, ಇದರ ಬಗ್ಗೆ ಪರಿಶೀಲನೆ ಮಾಡಿ ಅವ್ರನ್ನ ಏನು ತಪ್ಪಿತಸ್ಥರಿದ್ದಾರೆ ಅವ್ರ ಮೇಲೆ ಕ್ರಮ ಕೈಗೊಳ್ತೀವಿ ಅಂತ ಹೇಳಿ ನಾವು ಭರವಸೆ ನೀಡಿದ್ದಾರೆ. ಹಾಗೆ ರಾಜ್ಯಾದ್ಯಂತ ಏನು ಒತ್ತಡ ಆಗ್ತಾ ಇದೆ ಅದನ್ನು ಕಡಿಮೆ ಮಾಡೋ ನಿಟ್ಟಲ್ಲಿ ನಾವು ಎಲ್ಲರಿಗೂ ಕೂಡ ಸೂಚನೆ ಕೊಡ್ತೀವಿ ಅಂತಲೂ ಕೂಡ ಹೇಳಿದ್ದಾರೆ. ಹಾಗೂ ತುಮಕೂರು ಜಿಲ್ಲೆಯಲ್ಲಿ ಇನ್ನು ಮುಂದಿನ ದಿನಗಳಲ್ಲಿ ರಜೆ ದಿನಗಳಲ್ಲಿ ಕರ್ತವ್ಯಕ್ಕೆ ಕರೆಯದಂತೆ, ಹಾಗೆ ಬೆಳಗ್ಗೆ 10ರಿಂದ ಸಂಜೆ 6ರವರೆಗೂ ಕೆಲಸನ ತಗೊಳ್ಳೋ ನಿಟ್ಟಲ್ಲಿ ಮೊನ್ನೆ ಜಿಲ್ಲಾಧಿಕಾರಿಗಳು ಕೂಡ ಭರವಸೆ ನೀಡಿದ್ದಾರೆ. ಎಲ್ಲರೂ ಕೂಡ ಪ್ರೀತಿ ಸೌಹಾರ್ದತೆಯಿಂದ ಕೆಲಸ ಮಾಡೋಣ, ಸಾರ್ವಜನಿಕರ ಸೇವೆ ಮಾಡೋಣ ಅಂತ ಹೇಳಿ ಎಲ್ಲರೂ ಕೂಡ ಭರವಸೆ ನೀಡಿದ್ದಾರೆ. ಆ ನಿಟ್ಟಿನ ಮೇರೆಗೆ ನಾವು ಈ ದಿನ ನಾವು ಪ್ರತಿಭಟನೆಯನ್ನು ಕೈಬಿಟ್ಟಿದ್ದೀವಿ. ಹಾಗೆ ಮೃತಳ ಬೋನ ಅವರ ಕುಟುಂಬಕ್ಕೆ 1 ಕೋಟಿ ರೂಪಾಯಿನ ಏನು ಇನ್ಶೂರೆನ್ಸ್ ಅಮೌಂಟು ಕೊಡೋ ನಿಟ್ಟಲ್ಲಿ, ಹಾಗೆ ಚುನಾವಣಾ ಆಯೋಗದಿಂದ 30 ಲಕ್ಷ ನಾವು 1 ಕೋಟಿ ಕೊಡ್ರಿ ಅಂತೇಳಿ ಮನವಿ ಮಾಡಿದ್ದೀವಿ. 30 ಲಕ್ಷ ಕೊಡೋ ನಿಟ್ಟಲ್ಲಿ, ಹಾಗೆ ಅವ್ರ ಕುಟುಂಬದಲ್ಲಿ ಒಬ್ಬರಿಗೆ ಅವರ ಬ್ರದರ್ ಇದ್ದಾರೆ MBA ಆಗಿರೋರು, ಅವರಿಗೆ ಪ್ರಥಮ ದರ್ಜೆ ಸಹಾಯಕರ ಹುದ್ದೆ ಕೊಡೋ ನಿಟ್ಟಲ್ಲಿ. ಹೌದು ಸರ್, ಇದೆ ಸರ್, ಇದೆ ಸರ್. ಅದಾಯಿತು ಸರ್. ಇದು ಚುನಾವಣಾ ಆಯೋಗದಿಂದ ಬೇರೆ ಇದೆ ಸರ್. ಚುನಾವಣಾ ಆಯೋಗದ ಕರ್ತವ್ಯದಲ್ಲಿ ಸರ್, ಚುನಾವಣಾ ಆಯೋಗದಲ್ಲಿ ಕರ್ತವ್ಯ ನಿರ್ವಹಿಸುವ ಸಮಯದಲ್ಲಿ ಮೃತರಾದರೆ 30 ಲಕ್ಷ ಇದೆ ಸರ್, ಹೆಚ್ಚುವರಿಯಾಗಿ ಕೊಡ್ರಿ ಅಂತ ನಾವು ಕೂಡ ಮನವಿ ಮಾಡಿದ್ದೀವಿ ಸರ್. ಸ್ಯಾಲ್ರಿ ಸರ್, ಅದು ಸರ್ ಸಾಹೇಬರು ಇನ್ಶೂರೆನ್ಸ್ ವಿಚಾರವಾಗಿ ಹೇಳಿದ್ರು ಸರ್. ಆದರೆ ನಮಗೆ ಇರೋದು ಸರ್ಕಾರಿ ನೌಕರರಿಗೆ ಸ್ಯಾಲ್ರಿ ಪ್ಯಾಕೇಜ್ ಅಕೌಂಟು ಮಾಡಿದ್ದೀವಿ ಸರ್. ನಾವೆಲ್ಲರೂ ಸ್ಯಾಲ್ರಿ ಪ್ಯಾಕೇಜ್ ಅಕೌಂಟ್ ಮಾಡಿರೋರು ಕರ್ತವ್ಯದ ಅವಧಿನಲ್ಲಿ ಮೃತರಾದಾಗ ಅವರ ಕುಟುಂಬಕ್ಕೆ 1 ಕೋಟಿ ಪರಿಹಾರ ಬರುತ್ತೆ ಸರ್. ಅದು ಬರುತ್ತೆ ಸರ್. ಅದು ಬರುತ್ತೆ ಸರ್. ಹಾಗಾಗಿ ಅದೊಂದು ಭರವಸೆ ಇದೆ, ಅದು ಇರೋದು ಸರ್. ಸರ್ ಎಲ್ಲರೂ ಕೂಡ ಎಂದಿನಂತೆ ಕರ್ತವ್ಯ ಮಾಡ್ತೀವಿ. ದಯವಿಟ್ಟು ತಹಶೀಲ್ದಾರ್ಗಳು, AC ಗಳು, DC ಗಳು ರಾಜ್ಯಾದ್ಯಂತ ತಮ್ಮಲ್ಲಿ ಮನವಿ ಮಾಡ್ಕೊಳ್ತಾ ಇದ್ದೇನೆ, ಯಾರಿಗೂ ಕೂಡ ಒತ್ತಡ ಹೇರಬೇಡಿ, ಗೌರವಯುತವಾಗಿ ಕೆಲಸ ಕೇಳಿ ಸರ್. ನೀವು ಪ್ರೀತಿಯಿಂದ ಕೆಲಸ ಕೇಳಿದ್ರೆ ಹಗಲು ರಾತ್ರಿ ಕೆಲಸ ಮಾಡ್ತೀವಿ. ಒತ್ತಡದಲ್ಲಿ ಕೆಲಸ ಮಾಡಿದ್ರೆ ಕೆಲಸದಲ್ಲೂ ಗುಣಮಟ್ಟ ಇರೋದಿಲ್ಲ, ಲೋಪದೋಷಗಳು ಆಗ್ತಿರ್ತವೆ, ತರಾತುರಿನಲ್ಲಿ ಸಮಸ್ಯೆಗಳು ಆಗ್ತಿರ್ತವೆ. ತಮಗೆ ಗೊತ್ತಿದೆ ಎಷ್ಟು ಒತ್ತಡ ಇದೆ ಕೆಲಸಗಳು ಅಂತೇಳಿ. ತಮ್ಮ ಒಂದು ಒತ್ತಡದಿಂದಾಗಿ ಪರಮೇಶ್ವರ್ ಸಾಹೇಬ್ರ ಅವರ ಮಾತಿನ ಮೇಲೆ ಭರವಸೆ ಇದೆ. ಈ ರಾಜ್ಯದ ಘನತೆಯುತ ರಾಜ್ಯ ಉಪಮುಖ್ಯಮಂತ್ರಿಗಳು, ಅವರ ಮಾತಿನ ಮೇಲೆ ಭರವಸೆ ಇದೆ. ಅವರು ನಮಗೆ ನಮ್ಮ ಬೇಡಿಕೆಗಳನ್ನು, ನಮ್ಮ ಸಮಸ್ಯೆಗಳನ್ನು ಸ್ಪಂದಿಸ್ತಾರೆ. ಬಹುಮುಖ್ಯವಾಗಿ ರಾಜ್ಯಾದ್ಯಂತ ಅಂತರ್ಜಿಲ್ಲಾ ವರ್ಗಾವಣೆಗೆ ಅವಕಾಶ ಕಲ್ಪಿಸ್ಕೊಡ್ಬೇಕು ಅನ್ನೋದೊಂದು ಅವ್ರಿಗೆ ಮನವಿ ಮಾಡಿದ್ವಿ. ಈ ಘಟನೆಯ ಸಂಬಂಧದಲ್ಲೇ ಅವರು ಕೂಡ ಅದನ್ನು ಮಾಡಿಕೊಡ್ತೀವಿ ಈ ವಿಚಾರವಾಗಿ ಅಂತೇಳಿ ಹೇಳಿದ್ದಾರೆ. ನಮ್ಮ ಬೇಡಿಕೆಯಂತೆ ತಪ್ಪಿತಸ್ಥರ ಮೇಲೆ ಕ್ರಮ ಕೈಗೊಳ್ತೀವಿ ಅಂತೇಳಿ ಹೇಳಿದ್ದಾರೆ. ನಾವು ಕೂಡ ಅದನ್ನು ಫಾಲೋ ಅಪ್ ಮಾಡ್ತೀವಿ. ನಾಳೆನೂ ಕೂಡ PS ಸಾಹೇಬ್ರ ಹತ್ರ ಮಾತಾಡ್ತಾರೆ. ಅವರು ತಿಪ್ಟೂರಲ್ಲಿ ಸರ್ ಉಪ ತಹಶೀಲ್ದಾರ್ ಅವರು ಮೇ ಬಿ ಕಿರಣ್ ಕುಮಾರ್ ಅನ್ಸುತ್ತೆ ಸರ್. ಅವರು ಲೋಕೇಶ್ ಕುಮಾರ್ ಸರ್. ಅವರು ಗ್ರೂಪ್ ಕಾಲ್, ವಿಡಿಯೋ ಕಾಲ್ ಮಾಡಿ ಲೊಕೇಶನ್ ಇದು ಮಾಡಿ ರಾತ್ರಿ 10 ಗಂಟೆಗೆಲ್ಲ ಕಾಲ್ ಮಾಡೋದು. ಹೆಣ್ಮಕ್ಳೆಲ್ಲ ಕಣ್ಣೀರು ಹಾಕಿ ತುಂಬ ನೋವು ತೋಡ್ಕೊಂಡಿದ್ದಾರೆ ಸರ್. ನಾನು ಈ ವಿಚಾರವಾಗಿ ಅವ್ರಿಗೆ ಮನವಿ ಮಾಡ್ಕೊಂಡಿದ್ದೀನಿ. ಮನವಿ ಮಾಡಿಕೊಂಡ್ರು ಕೂಡ ಅವರು ತುಂಬ ದೌರ್ಜನ್ಯದಿಂದ, ದರ್ಪದಿಂದ, ಅಹಂಕಾರದಿಂದ ಮಾತಾಡ್ತಾ ಇದ್ದಾರೆ. ಯಾವುದೇ ರೀತಿ ಸ್ಪಂದಿಸ್ತಿಲ್ಲ. ಅವ್ರ ಮೇಲೂ ಕೂಡ ಕ್ರಮ ಕೈಗೊಳ್ಳಬೇಕು. ಯಾರು ಕೂಡ ಅವರವರ ವೈಯಕ್ತಿಕ ಖಾಸಗಿ ಬದುಕನ್ನು ಯಾರಿಗೂ ಕೂಡ ನಾವು ಬರೆದು ಕೊಟ್ಟಿಲ್ಲ. ವಿಡಿಯೋ ಕಾಲ್ ಮಾಡಿ ಅವರಿಗೆ ಫೇಸ್ ತೋರಿಸ್ಬೇಕು, ಎಲ್ಲಿದೆ ಅಂತ ತೋರಿಸ್ಬೇಕು ಅನ್ನೋ ನಿಟ್ಟಲ್ಲಿ ನಾವು ಅಷ್ಟೊಂದು ಜೀತ ಪದ್ಧತಿನಲ್ಲಿ ಇಲ್ಲ ಸರ್. ನಮ್ಮದೇ ಆದ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಇಲ್ಲ ಸರ್. ಇನ್ನು ಮುಂದಿನ ದಿನಗಳಲ್ಲಿ ಎಲ್ಲರೂ ಕೂಡ ಒಂದು ಖುಷಿಯ ವಾತಾವರಣದಲ್ಲಿ ಕೆಲಸ ಮಾಡಬೇಕು ಅನ್ನೋ ನಿಟ್ಟಲ್ಲಿ ಅಧಿಕಾರಿ ವರ್ಗದವರಿಗೆ ನಾವು ಸಲಹೆ ಕೊಡ್ತೀವಿ ಅಂತ ಹೇಳಿದ್ದಾರೆ ಸರ್. ಸರ್ ಅವಶ್ಯಕತೆ ಇದ್ದಾಗ, ಅನಿವಾರ್ಯತೆ ಇದ್ದಾಗ ಕೆಲವೊಂದು ಸಂದರ್ಭದಲ್ಲಿ 8 ಗಂಟೆ 9 ಗಂಟೆ ಕೆಲಸ ಮಾಡಿದ್ದೀವಿ ಸರ್. ಎಲೆಕ್ಷನ್ ಟೈಮಲ್ಲಿ ಹಗಲು ರಾತ್ರಿ ಎಲ್ಲ ಕೆಲಸ ಮಾಡಿದ್ದೀವಿ ಸರ್, ಮಾಡಿಲ್ಲ ಅಂತ ಇಲ್ಲ. ಆದರೆ ಅನಿವಾರ್ಯತೆಗೆ ತಕ್ಕಂತೆ ಕೆಲಸ ಮಾಡಲಿಕ್ಕೆ ಅವಕಾಶ ಮಾಡಿಕೊಡಿ. ನಾವು ಹಗಲು ರಾತ್ರಿ ಮಾಡಿರೋ ದಿನಗಳು ಇದ್ದಾವೆ ಸರ್. ಕಂದಾಯ ಇಲಾಖೆಯಲ್ಲಿ ಕೆಲಾಮಿಟಿ ಇರೋ ಟೈಮ್ನಲ್ಲಿ ಇಲ್ಲ ಸರ್. ಎಂದಿನಂತೆ ನಾವು ರೆಗ್ಯುಲರ್ ಆಗಿ 10 ಗಂಟೆಯಿಂದ 6 ಗಂಟೆ ಕೆಲಸ ಮಾಡ್ತೀವಿ ಸರ್. ಸಾರ್ವಜನಿಕರಿಗೆ ಅವೈಲೇಬಲ್ ಇರ್ತೀವಿ ಸರ್.